ಅದಾದ್ಮೇಲೆ ಹೇಗೆ ಅಪ್ರೋಚ್ ಮಾಡ್ತಾ ಹೋಗಿದ್ರಿ? ಸಾಕಷ್ಟು ಜನರ ಇಂಟರ್ವ್ಯೂ ಮಾಡ್ತಾ ಅದೇ ನೀವು ಆ್ಯಸ್ ಯು ಸೆಡ್ ಒನ್ ಲೀಡ್ಸ್ ಟು ಅದರ್. ನನಗೆ ಒಂದು ಬದುಕಿನ ಬಗ್ಗೆ ಒಂದು ದೊಡ್ಡ ಕುತೂಹಲ ಇದೆ. ಅದು ನನ್ನ ಶಕ್ತಿ ಹೌದು. ಏನು ಅಂದರೆ ಒಂದು ಮಗು ಸಹಜ ಕುತೂಹಲ. ಅದನ್ನು ಭಾಳ ಜನ ಓವರ್ ಆ್ಯಕ್ಟಿಂಗ್ ಅಂತ ಕಮೆಂಟ್ ಆಗ್ತಾರೆ. ನೀವು ಗಮನಿಸಿರ್ಬೇಕು ನನ್ನ ಅನೇಕ ವಿಡಿಯೋಗಳಲ್ಲಿ. ನಾನು ಅದನ್ನು ಕೇಳಬೇಕು ಅಂತ ಅಂದ್ಕೊಂಡೆ, ಯಾಕೆಂದರೆ ನಿಮ್ಮ ವಿಡಿಯೋನ ಸ್ಪೆಷಾಲಿಟಿನೇ ಅದು ಅಂತ ಹೇಳ್ಬೋದು. ಯಾಕೆಂದರೆ ಏನೋ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲೇ ನೀವು ಪ್ರೆಸೆಂಟ್ ಮಾಡೋದನ್ನೇ ಜನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಪರಮ್ ಅವ್ರಿಗೆ ಏನೂ ಗೊತ್ತಿಲ್ವಾ? ಎಲ್ಲದೂ ಹೊಸದಾಗೆ ಕೇಳ್ತಿದ್ದಾರೆ ನೋಡಿ. ಮೊನ್ನೆನೂ ಅಷ್ಟೇ, ಮೊನ್ನೆ ಯಾರನ್ನೋ ಇಂಟರ್ವ್ಯೂ ಮಾಡ್ತಿದ್ನೋ ಅಥವಾ ಅದೊಂದು ಇಂಟರ್ವ್ಯೂ ಕೇಳ್ತಿದ್ದೆ. ಒಬ್ಬರು ಅಡ್ವೊಕೇಟ್ ಮೀಟ್ ಮಾಡಿದ್ದೆ, ಬೆಂಗಳೂರಿನ ಬಹಳ ದೊಡ್ಡ ಅಡ್ವೊಕೇಟು. ಅವರು ತಮ್ಮ ಅಸಿಸ್ಟೆಂಟ್ಸ್ಗಳನ್ನು ಕರೆದು ಬೈತಿದ್ರು. ಅಡ್ವೊಕೇಟು ತಮ್ಮ ಅವ್ರ ಆಫೀಸಿಗೆ ಅನ್ಕೋ ಹೋಗಿದ್ದೆ. ಅವ್ರು ತಮ್ಮ ಅಸಿಸ್ಟೆಂಟ್ಸ್ ಇಬ್ಬರನ್ನ ಕರೆದು ಬಾಯಿ ಬಂದಾಗ ಬೈದರು. ಗೊತ್ತಾಗಲ್ಲ ಹಾಗೆ ಹೀಗೆ ಅಂತ. ನನ್ನ ಮೇಲೆ ಏನು ಸ್ವಲ್ಪ ಟೆನ್ಷನಲ್ಲಿದ್ದೀರ ಅಂತೆ. ನೋಡಿರಿ, ಯಾವತ್ತೂ ನಮಗೆ ಗೊತ್ತು ಅನ್ಬಾರ್ದ್ರಿ, ಸಮಸ್ಯೆ ಆಗುತ್ತೆ ನನಗಂದ್ರು ಅವರು. ಯಾಕೆ ಸರ್ ಅಂದೆ. ಯಾಕೆಂದರೆ ನೋಡಿ, ನಮ್ಮ ಲಾನಲ್ಲಿ ಒಂದು ಕ್ಲಾಸ್ ಇದೆ. ಆ ಕ್ಲಾಸ್ ಎಂಥ ಕ್ಲಾಸು ಅಂತಂದರೆ, ಈ ಕ್ಲಾಸು ಅದು ಮೊದಲ ಸಲ ಸೇರ್ಕೊಂಡಾಗಲೇ ಇರುತ್ತೆ. ಫಸ್ಟ್ ಸೆಮ್ ಲಾನಲ್ಲೇ ಇರುತ್ತದೋ. ಇವರು ಅದನ್ನೇ ಮಿಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಯಾಕೆ ಹೇಳಿ ಇವ್ರಿಗೆ ತನಗೆ ಲಾ ಗೊತ್ತು ಅನ್ನೋ ಅಹಂಕಾರ ಇವರಿಗೆ. ಗೊತ್ತು ಅಂತ ಅನ್ಬಾರ್ದ್ರಿ. ಗೊತ್ತಿರ್ಬೋದು, ಇದ್ಯಾಕೆ ಮಾಡಿಲ್ಲ ನೀವು? ಕೋರ್ಟಲ್ಲಿ ಇವ್ರು ಅಡ್ವೊಕೇಟ್ಗೆ ಸಮಸ್ಯೆ ಆಗ್ಬಿಟ್ಟಿದೆ ಆ ಕೇಸಲ್ಲಿ. ಅದಕ್ಕೆ ಅಂದರೆ ದೆನ್ ಐ ರಿಯಲೈಸ್ ಓಕೆ, ಗೊತ್ತು ಅನ್ಬಾರ್ದು ಯಾವತ್ತೂ. ಹೆಂಗೆ ಈಗ ನನ್ನ ಸ್ನೇಹಿತ ಒಬ್ಬಿದ್ದ ನನ್ನ BCom ಡೇಸಲ್ಲಿ, ಕೃಷ್ಣ ಅಂತ ಅವನ ಹೆಸರು. ಅವನದು ಒಂದು ಇನ್ಸಿಡೆಂಟ್ ಇದೆ. ಅವನು ನಾನು ಒಟ್ಟಿಗೆ ಇರ್ತಿದ್ವಿ, ಯಾವಾಗಲೂ ಸಮಾನ ಮನಸ್ಕರು ಒಟ್ಟಿಗೆ ಇರ್ತಿದ್ವಿ. ಅವನೇ ನನಗೆ ಇವತ್ತಿನ ಪ್ರಸಕ್ತ ವಿದ್ಯಮಾನಗಳನ್ನು ನೀನು ಕಲ್ತ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದವನು. ನಾನು ಕಾಮರ್ಸ್ ಸ್ಟೂಡೆಂಟ್ ಆದರೂ ಕೂಡ ನೀನು ನ್ಯೂಸ್ ಪೇಪರು ಜಾಸ್ತಿ ಓದಬೇಕು. ನ್ಯೂಸ್ ಪೇಪರ್ ನಾನು 6ನೇ ಕ್ಲಾಸಿಂದ ಓದ್ತಾ ಇದ್ದೀನಿ, ನಮ್ಮ ತಂದೆ ಪ್ರಜಾವಾಣಿ ತರ್ತಿದ್ದ ಟೈಮಿಂದ. ಆದರೆ ನ್ಯೂಸ್ ಪೇಪರ್ ಹೊರತಾಗಿ ಮ್ಯಾಗ್ಝೈನ್ಸ್ಗಳು ಇಂಥದ್ದನ್ನೆಲ್ಲ ಓದಬೇಕು. ಕರೆಂಟ್ ಅಫೇರ್ಸ್, ಲಂಕೇಶ್ ಪತ್ರಿಕೆ ಇತ್ಯಾದಿ ಎಲ್ಲ ಹೇಳ್ಕೊಟ್ಟಿದ್ದವನು. ಅದು ಓದ್ತಿದ್ದಾಗ ಏನಾಯಿತು, ನಮ್ಮ ಮೇಷ್ಟ್ರು ಒಂದಿನ ಕರೆದ್ರು, ನಮ್ಮ ಲೆಕ್ಚರರು. ನಾನು ಹೋದೆ. ನಾವಿಬ್ಬರು ಕಾರಿಡಾರ್ ನಡ್ಕೊಂಡು ಹೋಗ್ತಿದ್ವಿ. ನಮ್ಮ ಲೆಕ್ಚರರ್ ಕಡೆಯಿಂದ ಬಂದ್ರ ಇಲ್ಲಿ ಅಂದರು. ಹೋದಾಗ ಹಿಂಗಿದೆ ಕಂಡ್ರು ಅಂತ ಒಂದು ಇನ್ಸಿಡೆಂಟ್ ಹೇಳಿದ್ರು ಅವರು. ನನಗೆ ಗೊತ್ತು ಸರ್ ಅದು ಹಂಗೆ ಅಂತಂದರು. ಅವ್ನು ಸುಮ್ಮನೆ ಒಂದು ಲುಕ್ ಕೊಟ್ಟ. ನನ್ನ ಏನೇನೋ ಕೋದ್ಕೋತಾರೆ ಏನೋ ಮಾತಾಡ್ಬಿಟ್ಟೆ ಆ ಸಂದರ್ಭಕ್ಕೆ. ನಂಗೆಲ್ಲ ಗೊತ್ತು ನನಗೆ. ಆಚೆ ಬಂದಮೇಲೆ ಅದಕ್ಕೆ ನೀನು ದಡ್ಡ ನೀನು ಒಂದು ಬೈದವನು ನನಗೆ. ನನ್ನ ಕ್ಲಾಸ್ಮೇಟು ನನಗಿನ್ನು ಮುಚ್ಚುಡಾಗಿ ಯೋಚನೆ ಮಾಡಿದ್ದ. ಏನು ಅಂದರೆ, ನೋಡು ನಿಂಗೆ ಗೊತ್ತಿದೆ ಅದು, ಅವ್ರು ನಿಂಗಿನ ದೊಡ್ಡವ್ರು ತಾನೆ, ಕರೆದು ಹೇಳ್ತಿರ್ತಾನೆ. ಗೊತ್ತಿಲ್ಲ ಅಂತ ಇನ್ನೊಂದು ಸ್ವಲ್ಪ ಕೇಳಿಸ್ಕೊಳ್ಳೋಕೆ ಏನು ಪ್ರಾಬ್ಲಮ್ಮು? ಕೇಳಿಸ್ಕೊಂಡಿದ್ರೆ ನಿನ್ನ ಜ್ಞಾನ ಕಮ್ಮಿ ಆಗ್ತಿತ್ತು, ವಿದ್ವತ್ ಕಮ್ಮಿ ಆಗ್ತಿತ್ತು ಹೇಳು ಅಂದರು. ಇಲ್ಲಲ್ಲ ಅಂದೆ. ಸುಮ್ಮನೆ ಕೇಳಿಸ್ಕೊಂಡ್ರೆ ಅವ್ನು ಆ್ಯಕ್ಚುಲಿ ನೀನು ಹೇಟ್ ಮಾಡ್ತಾನೆ. ಆ ಪ್ರೊಫೆಸರ್ ನೀನು ಹೇಟ್ ಮಾಡ್ತಾನೆ. ಈಗ ಯಾಕೆ ನಾನೇನೋ ಹೇಳೋಕ್ಕೆ ಅಂತ ಕರೆದೇ ಹುಡುಗರು ನಂಗೆ ಗೊತ್ತು ಅಂದ್ಬಿಟ್ಟೋದೆ, ನಿನ್ನ ಹತ್ರ ಸೇರಿಸಲ್ಲ ಅವನನ್ನ. ಹೌದಾ ಸರ್? ಅದೇ ಥಿಯರಿನ ನಿಮ್ಮ ವಿಡಿಯೋಗಳಲ್ಲಿ ಅಳವಡಿಸ್ಕೊಳ್ತಾ ಬಂದ್ರಿ. ಅದು ಜೊತೆಗೆ ತೇಜಸ್ವಿ, ಕನ್ನಡದ ಖ್ಯಾತ ಸಾಹಿತಿ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಏನು ಹೇಳ್ತಾರೆ ಅಂತಂದರೆ, ಈ ಜಗತ್ತಿನ ಬಗ್ಗೆ ಮಗು ಸಹಜ ಬೆರಗಿದ್ದಾಗ ನಿಮ್ಗೆ ಈ ಜಗತ್ತು ಹೆಚ್ಚು ಒಳಗಡೆ ಹೋಗುತ್ತೆ. ಕಾರಂತರು ಮಾಡಿದ್ದು, ಶಿವರಾಮ್ ಕಾರಂತರು ಮಾಡಿದ್ದು ಗೊತ್ತಾಗುತ್ತೆ. ನನಗೆ ಗೊತ್ತು ರೀ, ಈ ಗ್ರೀನ್ ಮ್ಯಾಟ್ ಏನು ನಾನು ನೋಡಿಲ್ವಾ, ಈ ಲೈಟ್ ನಾನು ನೋಡಿಲ್ವಾ, ಏನು ಕ್ಯಾಮ್ರಾ ಇದು, ಏನಿದು? ಅಲ್ಲ ಈಗ ನಾನು 6200 ಸಂಚಿಕೆ ಸಂದರ್ಶನ ಮಾಡಿದ್ದೀನಿ ಅಂತ ನೀವು ಏನು ಮಾತಾಡ್ತೀವಿ ಅನ್ನೋಕ್ಕಾಗಲ್ಲ. ಯು ಹ್ಯಾವ್ ಸಮ್ ಪ್ರೆಸೆಂಟಬಿಲಿಟಿ ಅಂತ. ಆ ಕಲಿಯೋಕ್ಕಿದೆ ತಾನೆ, ಪ್ರತಿಯೊಂದು ಮಗುನಲ್ಲಿ ಕಲಿಯೋಕ್ಕಿದೆ. ಒಂದು ಶವ ಕೂಡ ನಮಗೊಂದು ಕಲಿಸುತ್ತೆ. ಎಷ್ಟು ಶಾಂತವಾಗಿ ಮಲಗಿರುತ್ತೆ. ನೀವೆಷ್ಟೇ ಶಾಂತ ರಸದಲ್ಲಿದೆ ಮಲಗೋಕ್ಕೆ ಚಾನ್ಸ್ ಇದೆಯಾ? ಚಾನ್ಸ್ ಇಲ್ಲ. ಹಾಗಾಗಿ ಒಂದು ಶವದಲ್ಲಿ ಕಲಿಯೋಕ್ಕಿದೆ ನಾವು. ಅದನ್ನು ನಾನು ಬಳಸ್ತೀನಿ. ಅದು ಚೆನ್ನಾಗಿ ವರ್ಕ್ ಆಗ್ತಿದೆ ನಮಗದು. ಅದು ಸ್ಟ್ರಾಟಜಿ ಅಂತ ತುಂಬ ಜನ ಅಂತಾರೆ. ಅದನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಬಳಸ್ತಾನೇ ಇಲ್ಲ. ಈಗ ಯಾರೋ ಹೇಳ್ತಾರೆ, ಈಗ ಉದಾಹರಣೆಗೆ ದೊರೆ ಭಗವಾನ್ ಅವರು ನನಗೆ ಮೊನ್ನೆ ಕಮೆಂಟ್ ಹಾಕಿದರು. ಗಿರೀಶ್ ಮಠಣ್ ಅವರು ಇಂಟರ್ವ್ಯೂ ಮಾಡ್ತಿದ್ದೆ. ಗಿರೀಶ್ ಮಠಣ್ ಅವರು ಇಂಟರ್ವ್ಯೂ ಮಾಡ್ತಿದ್ದಾಗ ಅವರು ಈಗ ನಡೀತಿದೆಯಲ್ಲ, ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಬೇಕು ಇತ್ಯಾದಿ ಅಂತ. ಅದಕ್ಕೆ ಇಂಡಸ್ ವ್ಯಾಲಿ ನೀರು ನಿಲ್ಲಬೇಕು ಹಾಗೆ ಅಂತ ಏನೋ ಹೇಳ್ತಿದ್ರು. ಹೇಳ್ತಿರ್ಬೇಕಾದ್ರೆ ಇಂಡಸ್ ವ್ಯಾಲಿ ಅಂದರೆ ಏನು ಸರ್ ಕೇಳಿದೆ. ಯಾರೋ ಕಮೆಂಟ್, ನೀನು ಇಂಡಸ್ ವ್ಯಾಲಿ ಗೊತ್ತಿಲ್ಲ ನಿನಗೆ ಅಂದರು. ಗುರು ನನಗೆ ಗೊತ್ತು ಗುರು. ಇಂಡಸ್ ವ್ಯಾಲಿ ಗೊತ್ತಿಲ್ಲದಿರೋ ಯಾರನ್ನ ಇದ್ದರೆ ಅವನಿಗೆ ಗೊತ್ತಾಗಬೇಕಲ್ಲ. ನಾನು ಉದಾಹರಣೆಗೆ ಅವರು ಇಂಡಸ್ ವ್ಯಾಲಿ ಅಂತ ಹೇಳಿದಾಗ, ಸಿಂಧು ನದಿ ನೀರು ಅಂತ ಹೇಳಿದಾಗ, ಸಿಂಧು ನದಿ ನೀರು ಸಹ ಗೊತ್ತು ಬಿಡಿ, ಮುಂದೆ ಕೇಳಿ ಅಂದ್ಬಿಟ್ರೆ ಹಿ ವಿಲ್ ಸ್ಕಿಪ್ ದಿ ಸಬ್ಜೆಕ್ಟ್. ನಾನು ಇನ್ನೊಬ್ಬರು ಯೂಟ್ಯೂಬರ್ ಒಂದು ಇಂಟರ್ವ್ಯೂ ಮಾಡೋದು ನೋಡಿದೆ. ಒಬ್ಬರು ನಿರ್ದೇಶಕರು ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ. ಅವರೊಂದು ಪಾಯಿಂಟ್ ಹೇಳ್ತಿದ್ರು. ನಾನು ಎಲ್ಲ ಯೂಟ್ಯೂಬರ್ಸ್ನೂ ಬಹಳ ಆತ್ಮೀಯವಾಗಿ ನೋಡ್ಕೋತೀನಿ. ಎಲ್ಲ ಯೂಟ್ಯೂಬರ್ಸ್ ಇಂಟರ್ವ್ಯೂ ನಾನು ಮಾಡಿಬಿಟ್ಟಿದ್ದೀನಿ. ನಂಗೆ ದ್ವೇಷ ಅನ್ನೋದಿಲ್ಲ. ಈ ಕಾಲದಲ್ಲಿ ದ್ವೇಷ ಗೀಷ ಎಲ್ಲ ನಾವು ಇಟ್ಕೊಂಡು ರೈವಲ್ರಿ ಎಲ್ಲ ವರ್ಕ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ವಿ ಶುಡ್ ಗೋ ಹ್ಯಾಂಡ್ಸ್ ಟುಗೆದರ್. ನಾನು ಎಲ್ಲರೂ ಕೈ ಹಿಡ್ಕೊಂಡು ಹೋಗ್ಬೇಕೆ ಹೊರತು ಇನ್ನೊಬ್ಬನ ಕಾಲು ಎಳೆದು ಹೋಗೋಕ್ಕಾಗಲ್ಲ ನಾವು. ಅದು ಭಾಳ ಮುಖ್ಯ ನನ್ನ ಅನಿಸಿಕೆ. ಅಲ್ಲಿ ನೋಡ್ತಿದ್ದಾಗ ಅವರು ತುಂಬ ಒಳ್ಳೆ ಪಾಯಿಂಟ್ ಎತ್ತಿದ್ರು ಒಂದು ಮೇಕಿಂಗ್ ಬಗ್ಗೆ. ಒಂದು ಸಿನಿಮಾದು ಈ ಶಾರ್ಟ್ ಹೆಂಗೆ ತೆಗೆದ್ವಿ ಅಂತ ಶುರು ಮಾಡಿದ್ರು. ಆ ಶಾರ್ಟಲ್ಲಿ ಎಷ್ಟು ಚೆನ್ನಾಗಿದೆ ಸರ್, ನೋಡಿದ್ದೀನಿ ಬಿಡಿ ಸರ್ ಮಟ್ಟ ಆ್ಯಂಕರ್. ಅಲ್ವಾ, ನೀವು ನೋಡಿ ತುಂಬ ಸಂತೋಷ. ಮುಂದಕ್ಕೆ ಹೋಗ್ಬಿಟ್ರು ಅವರು. ಅಂದರೆ ನಾನು ಅವ್ರು ತಪ್ಪು ಸರಿ ಹೇಳ್ತಿಲ್ಲ. ಬಹುಶಃ ಅವ್ರು ಅದನ್ನು ಅಳವಡಿಸ್ಕೊಂಡ್ರೆ ಇದಿರ್ಬೋದು. ನನ್ನಲ್ಲಿ 1000 ತಪ್ಪಿದೆ ಅಂತ 1000 ನಾನು ಮಾಡಿರ್ತೀನಿ. ನನ್ನ ಬಗ್ಗೆ ಯಾರಾದರೂ ಮಾತಾಡಿದಾಗ ಅದು ನನ್ನ ತಪ್ಪು 1000 ಹೇಳ್ತಾರೆ. ನನ್ನಲ್ಲಿದೆ, ನಾನು ಒಪ್ಕೋತೀನಿ ದೌರ್ಬಲ್ಯಗಳು. ಅದು ಇರೋವಂಥದ್ದು. ಅಂದರೆ ಅದು ಓವರ್ ಆ್ಯಕ್ಟಿಂಗ್ ಅನ್ನಿಸ್ತಿದೆ ಜನಕ್ಕೆ. ಬಹುಶಃ ನನ್ನ ರಂಗಭೂಮಿಯ ಅಥವಾ
ನನ್ನ ನಾಟಕದ ಹಿನ್ನೆಲೆಯಿಂದ ಬಂದಂಥ ಅತಿ ಉತ್ಪ್ರೇಕ್ಷೆ ಇರಬಹುದು, ಅದು ಗೊತ್ತಿಲ್ಲ, ಯಾಕಂದರೆ ನಾಟಕದಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಬೇಕಾಗುತ್ತೆ. ಹಾಗಾಗಿ ಆದರೆ ಅದು ಒಂದು ಕುತೂಹಲ. ಆವಾಗೇನಾಗುತ್ತೆ, ಎದುರುಗಡೆ ನನಗೆ KCN ಚಂದ್ರಶೇಖರ್ ಹೇಳಿದರು. KCN ಚಂದ್ರಶೇಖರ್ ಕನ್ನಡದ ಹುಲಿ ಹಾಲಿನ ಮೇವು ಸಿನಿಮಾ ನಿರ್ಮಾಪಕರು, ಅವ್ರ ತಂದೆ ತುಂಬ ದೊಡ್ಡ ಪ್ರೊಡ್ಯೂಸರ್ ತಂದೆ KCN ಗೌಡರು. ಅವ್ರ ಮನೆಗೆ ಇಂಟರ್ವ್ಯೂಗೆ ಹೋದ್ವಿ. ಅವರು ಸಾಯೋ 1 ವರ್ಷದ ಹಿಂದೆ. ಅವ್ರನ್ನ ಮಾತಾಡಿಸ್ತಿದ್ವಿ. ಅವರು ಒಂದು 2 ಅವರ್ ಮಾತಾಡ್ತೀನಿ, ನಂಗೆ ಆರೋಗ್ಯ ಸರಿ ಇಲ್ಲ ಅಂದರು. ಸರಿ ಸರ್ ಅಂತ ಮಾತಾಡಿದ್ರು. ಒಂದು 2 ಅವರ್ 3 ಅವರ್ ಮಾತಾಡಿದ್ರು ಒಂದು ಸ್ಟ್ರೆಚ್ಚಲ್ಲಿ. ಅದಾದ್ಮೇಲೆ ಮುಗಿಲಿಲ್ಲ ಅವ್ರ ಕಥೆ. ಅವ್ರೇನಂದ್ರು 1 ಗಂಟೆ ಆಯಿತು, ಒಂದು ಕೆಲಸ ಮಾಡ್ರ, ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಬರ್ತೀನಿ, ನೀವು 4 ಗಂಟೆಗೆ ಬರ್ತೀರಾ ಅಂದರು. ಹ್ಞೂ ಸರ್, ಬಟ್ ನೀವು 2 ಅವರ್ ಟೈಮ್ ಕೊಟ್ಟಿರೋದು. ಇಲ್ಲ ಕಣ್ರೋ, ನೀವು ಕೊಡ್ತಾ ಇರೋ ಆ ಉತ್ಸಾಹ ಇದೆಯಲ್ಲ, ನಂಗೆ ಇನ್ನೂ ಫುಲ್ ಹೇಳಬೇಕು ಅನ್ನಿಸ್ತಾ ಇದೆ, ನೀವು 4 ಗಂಟೆಗೆ ಬನ್ನಿ ಅಂದರು. ನಾವು 4 ಗಂಟೆಗೆ ಹೋದ್ವಿ, ಮತ್ತೆ 4 ಅವರ್ ಮಾತಾಡಿದ್ರು ಅವರು. ಹೇಗೆ ಸಾಧ್ಯ ಆಗುತ್ತೆ? ನಾವು ಒಬ್ಬರು ನನಗೆ ಹೇಳಿದರು, ಒಬ್ಬರು ಕಲಾವಿದರು, ಸರ್ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಸರ್, ಅವ್ರೇನಂದ್ರು ಗೊತ್ತಾ, ಎಲ್ಲ ನಾವು ಅವ್ರ ಇಂಟರ್ವ್ಯೂ ನಾವು ಹೋದ್ವಿ, ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಕೂತ್ಕೊಂಡು ಹೇಳಿ ಸರ್ ಕತೆ ಅಂತ. ನೀವು ಇಲ್ಲೇ ಕೂತ್ಕೋತೀರ ಅಂದರು. ಹಾಂ, ಯಾಕೆ ಅಂದೆ. ಇಲ್ಲ, ಒಬ್ಬರು ಬಂದಿದ್ದರು ಇಂಟರ್ವ್ಯೂಗೆ, ಯೂಟ್ಯೂಬ್ನವರು, ಎಲ್ಲ ಒಂದು ಸೆಟಪ್ ಮಾಡಿಬಿಟ್ಟು ನೀವು ಮಾತಾಡ್ತಾಯಿರಿ, ಅದು ಅರ್ಧ ಗಂಟೆ ಬಿಟ್ಟು ಕ್ಯಾಮ್ರಾ ಆಫ್ ಆಗುತ್ತೆ, ಅರ್ಧ ಗಂಟೆ ಬಿಟ್ಟು ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಹೋಗ್ಬಿಟ್ರಂತೆ. ಹೋಗ್ಬಿಟ್ರು. ಆಮೇಲೆ ಬಂದರು. ಹಾಂ, ಅವ್ರು ಮಾತಾಡ್ತಿರ್ಬೇಕು, ಸುಮ್ಮನೆ ನಾವು ಆನ್ ಮಾಡಿಟ್ಟು ಹೋದರು. ಇಲ್ಲ ಅವೆಲ್ಲ ಮಾಡೋಕ್ಕೆ ಬರಲ್ಲ ಸರ್, ನೀವು ಹೇಳೋ ಪದ ನಂಗೆ ಗೊತ್ತಾಗಬೇಕು ಹಾಗೆ ಹೀಗೆ ಅಂತ. ಅಂದರೆ ನಾನು ಬೇರೆ ಯಾರನ್ನೂ ದೂಷಿಸ್ತಿಲ್ಲ. ಅಂದರೆ ಬೇರೆ ಯಾರಾದರೂ ಮುಂದೆ ಮಾಡಿದಾಗ ಅವ್ರು ದೇ ಮೇ ಅಡ್ಯಾಪ್ಟ್ ಆಲ್ ದೀಸ್ ಥಿಂಗ್ಸ್, ಗುಡ್ ಥಿಂಗ್ಸ್. ಹಿರಿಯ ಕಲಾವಿದರ ಇಂಟರ್ವ್ಯೂ ಮಾಡ್ತಾ ಹೋಮ್ ಟೂರ್ಗೆ ಶಿಫ್ಟ್ ಆಗ್ತೀರಾ. ಹೇಗೆ ಅದು ಆ ಬದಲಾವಣೆ ಯಾಕೆ ಅಂತ? ಹೋಮ್ ಟೂರು ನಮ್ಮ ಸಂದರ್ಶನಗಳ ಇನ್ನೊಂದು ಬೇರೆ ವಿಭಾಗ ಅಂತ ನನಗೆ ಅನಿಸೋದೇ ಇಲ್ಲ. ಯಾಕಂದರೆ ನೋಡಿ, ಈಗ ನಾವು ಹೋಮ್ ಟೂರ್ ಮಾಡಿರೋದು ಯಾರ್ದು, ನಾವು ಸುಮಾರು ಲೆಕ್ಕ ಹಾಕಿಲ್ಲ, ಬಟ್ ಹೆಚ್ಚು ಕಡಿಮೆ ಒಂದು 300 ವಿಡಿಯೋಸ್ ಇರ್ಬೋದು, 300 ಹೋಮ್ ಟೂರ್ಸ್ ಮಾಡಿರಬಹುದು. ನಮ್ಮ ಒಟ್ಟು 6000 ಪ್ಲಸ್ ಸಂಚಿಕೆಯಲ್ಲಿ ಒಂದು 300 ಹೋಮ್ ಟೂರ್ ಇರ್ಬೋದು. ಅವೆಲ್ಲವೂ ಯಾರ್ದು ಅಂತಂದರೆ ಬಹುತೇಕ ನಾವು ಸಂದರ್ಶನ ಮಾಡಲಿಕ್ಕೆ ಯಾರ ಮನೆಗಳಿಗೆ ಹೋದ್ವಿ ಅವ್ರದ್ದೇ. ಈಗ ಉದಾಹರಣೆಗೆ ಮೊದಲು ನಾವು ಮಾಡಿದ ಹೋಮ್ ಟೂರು ನಿರ್ಮಾಪಕ ಕೆ ಮಂಜು ಅವ್ರದ್ದು, ನಮ್ಮ ರಾಜಾ ಹುಲಿ ಅದೆಲ್ಲ ಮಾಡಿದ್ರಲ್ಲ ಕೆ ಮಂಜು, ಅದು ನಾವೇನು ಪ್ಲ್ಯಾನ್ ಮಾಡಿದ್ದಲ್ಲ. ಅದು ಕೂಡ ಇಟ್ ಹ್ಯಾಪನ್ ಬೈ ಚಾನ್ಸ್. ನಾವು ಅವ್ರ ಮನೆಗೆ ಹೋದ್ವಿ, ಜಯನಗರದ ಮನೆಗೆ. ಅವ್ರು ಇಂಟರ್ವ್ಯೂ ಕೊಟ್ಟರು, ಮಾತಾಡಿದರು. ಅದಾದ ನಂತರ ಸರ್ ನಿಮ್ಮ ಮನೆ ಹೇಗಿದೆ ನೋಡೋ ಕುತೂಹಲ ಸರ್ ಅಂದೆ. ಬಾರೋ ಕಾಫಿ ಕುಡಿಸ್ತೀನಿ ಅಂತ ಕರ್ಕೊಂಡೋದ್ರು ಮನೆಗೇ. ಹೌದು ಸರ್, ಶೂಟ್ ರೆಕಾರ್ಡ್ ಮಾಡಲ ಅಂದ. ಮಾಡ್ಕೋ, ಕೆಲವು ಮಾತ್ರ ಮಾಡಬೇಡ ಆದರು. ಆಯ್ತು ಸರ್, ಓಕೆ ಅಂದೆ. ಮಾಡಿದ್ವಿ. ಬರೀ 6 ನಿಮಿಷದ ಸಂಚಿಕೆ. ಕೆ ಮಂಜು ಅವ್ರ ಇಂಟರ್ವ್ಯೂ ಏನಾಯಿತು, ಅದು ಉದಾಹರಣೆಗೆ ಅದು 10 ಜನ ನೋಡಿದ್ರೆ, ಈ ಹೋಮ್ ಟೂರ್ನ 20 ಜನ ನೋಡಿದರು ನಂಬರ್ಸಲ್ಲಿ. ಸ್ವಲ್ಪ ಜಾಸ್ತಿ ಜನ ನೋಡಿದರು. ನನಗೆ ಅವಾಗ ಅನ್ನಿಸ್ತು, ಓಕೆ, ಈ ಥರ ಕೆಲವು ಸೆಲೆಬ್ರಿಟಿಗಳ ಮನೆ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಇರುತ್ತೆ. ಅವ್ರ ಬದುಕು ಹೇಗಿದೆ ಅನ್ನೋದ್ರ ಜೊತೆಗೆ ಅವರ ಮನೆಗಳು ಹೇಗಿದ್ದಾವೆ ಅಂತ ನೋಡೋ ಕುತೂಹಲ ಇರುತ್ತೆ. ಅದೊಂದು ಸಹಜ. ಅದು ಈ ಉದಾಹರಣೆಗೆ ಬಿಗ್ ಬಾಸ್ ಯಾಕೆ ಹೆಚ್ಚು ಪಾಪ್ಯುಲರ್ ನಮ್ಮಲ್ಲಿ, ಒಂದು ಮನೆ ಒಳಗಡೆ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಕುತೂಹಲ. ಹಾಗಾಗಿ ಈ ಮನೆ ಅವ್ರವ್ರ ಮನೆಗಳೆಲ್ಲ ಅವ್ರ ಮನೆಗಳು ಹೇಗಿದ್ದಾವೆ, ಅವ್ರು ಹೇಗೆ ಬದುಕ್ತಿದ್ದಾರೆ. ಈಗ ನಾವು ಮೆಚ್ಚುವ, ನಾವು ಆರಾಧಿಸುವ ಕೆಲವು ಕಲಾವಿದರು, ಬೇರೆ ಬೇರೆ ವಿಭಾಗದ, ಬೇರೆ ಬೇರೆ ಕ್ಷೇತ್ರದವರು ಮನೆಗಳು ಹೇಗಿದ್ದಾವೆ ನೋಡೋ ಕುತೂಹಲ ಜನಕ್ಕಿರುತ್ತೆ ಅಂತ ನಮ್ಗೆ ಅರ್ಥ ಆಗ್ತಾ ಹೋಯಿತು. ಸೊ ಕೆಲವು ಟ್ರೈ ಮಾಡ್ತಾ ಹೋದ್ವಿ, ವರ್ಕ್ ಆಯಿತು ಕೆಲವು. ಸೊ ಹಾಗಾಗಿ ಎಲ್ಲೇ ಹೋದರೂ ಹೋಮ್ ಟೂರ್ ಮಾಡೋದೊಂದು ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಕೂಡ ಕೆಲವು ಎಕ್ಸ್ಕ್ಲೂಸಿವ್ ಹೋಮ್ ಟೂರ್ಸ್ ಮಾಡಿದ್ವಿ ನಾವು. ಎಕ್ಸ್ಕ್ಲೂಸಿವ್ ಉದಾಹರಣೆಗೆ ನಮ್ಮ ಏನೆಲ್ಲ ಪ್ರೋಸೆಸ್ ಅಂದರೆ, ನೀವು ರಿಸರ್ಚ್ ಮಾಡಿ ಆ ಥರನ, ಅಥವಾ ಯಾರಾದರೂ ಹೀಗೆ ಹೇಳಿದ್ರೆ ಹೋಗೋದಾ? ಯಾವ ರೀತಿ ಪ್ರಿಪ್ರೇಷನ್ ಯಾವ ರೀತಿ ನಡೆಯುತ್ತೆ ನಿಮ್ಮದು? ನಮ್ಮ ತಯಾರಿ ಅಂದರೆ ನಮ್ಮದು ಬಹಳ ದೊಡ್ಡ ತಂಡ ಏನಿಲ್ಲ, ಪುಟ್ಟ ತಂಡ. ನಾವು ಇವತ್ತಿಗೂ ಒಂದೇ ಕ್ಯಾಮ್ರಾ ಬಳಸೋದು. ಒಂದೇ ಕ್ಯಾಮ್ರಾ ಅಂದರೆ ನಮ್ಮಲ್ಲಿ ಡಬಲ್ ಕ್ಯಾಮ್ರಾ ಇರೋಲ್ಲ. ಈ ಉದಾಹರಣೆಗೆ ಇಲ್ಲಿ ನಾವು ತಾವು ಇಂಟರ್ವ್ಯೂ ಮಾಡ್ತಿದ್ದೀರಿ, ಇಲ್ಲಿ 3 ಕ್ಯಾಮ್ರಾ ಇದೆ. ಸೊ ತಾವು ಇದ್ದೀರಿ, ನಾನು ಇದ್ದೀವಿ, ಅದೆಲ್ಲ ಇದೆ. ಆದರೆ ನಮ್ಮಲ್ಲಿ ನಾನು ಬಹುತೇಕ ಕಾಣಿಸೋದೇ ಇಲ್ಲ ನಾನು. ಹಾಗಾಗಿ ನಮ್ಮ ಎಕ್ಸೆಪ್ಟ್ ಹೋಮ್ ಟೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಅವ್ರ ಜೊತೆಗಿದ್ದಾಗ ಕಾಣ್ತೀನಿ ಅಂತ ಬಿಟ್ಟರೆ, ಮಿಕ್ಕಿ ಟೈಮ್ ಅವರೇ ಮಾತಾಡ್ತಾರೆ, ಗೆಸ್ಟೇ ಮಾತಾಡ್ತಾರೆ ಬಹುತೇಕ. ಸೊ ಹಾಗಾಗಿ ನಮ್ಮ ಪುಟ್ಟ ತಂಡ, ಒಬ್ಬರೇ ಕ್ಯಾಮ್ರಾಮನ್ನು ನಾನು, ಇಬ್ಬರೇ ಓಡೋದಂಥದ್ದು ಎಲ್ಲ ಕಡೆ ಹೋದ್ರು. ನಮ್ಮ ಎಡಿಟ್ರ್ ಒಬ್ಬರು ಇದ್ದಾರೆ, ಮೇಡಮ್ ವಿದ್ಯಾ ಅಂತ. ಸೊ ನನ್ನ ಶ್ರೀಮತಿ, ನಾನು, ನಮ್ಮ 4-5 ಜನ ತಂಡ ಇದು. ಸೊ ಈ ಹೋಮ್ ಟೂರ್ಗೆ ಬಂದಾಗಲೂ ವಿಶೇಷ ತಯಾರಿ ಅಂತ ಏನು ನಾವು ಮಾಡ್ಕೊಳ್ಳಲ್ಲ. ಆದರೆ ಅವು ಹೋಗುತ್ತಿರುವ ಅತಿಥಿ ಯಾರು, ಅವರ ಹಿನ್ನೆಲೆ ಏನು ನಾವು ತಿಳ್ಕೊಳ್ಳೇಬೇಕು. ಸಿನಿಮಾದಾದ್ರೆ ನನಗೆ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ. ಬೇರೆ ಕ್ಷೇತ್ರದಾದರೆ, ಈಗ ಮೊನ್ನೆ ಒಬ್ಬರು ವಿಜ್ಞಾನಿಗಳನ್ನು ಮಾತಾಡ್ಸಿದ್ವಿ. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು. ಅವ್ರು ಇಸ್ರೋದಲ್ಲಿ ಕೆಲಸ ಮಾಡಿದಂಥವ್ರು. ಸೊ ಹಾಗಾಗಿ ಅವ್ರು ಸುಮ್ಮನೆ ಬ್ಲೈಂಡಾಗಿ ಹೋಗೋಕ್ಕಾಗಲ್ಲ. ಅವ್ರ ಬಗ್ಗೆ ನಾವು ತಿಳ್ಕೊಬೇಕು. ಅಟ್ಲೀಸ್ಟ್ ಅವ್ರು ಏನೇನು ಮಾಡಿದ್ದಾರೆ, ಇಸ್ರೋ ಏನು ಅದಾದರೂ ಗೊತ್ತಿರಬೇಕು ನನಗೆ. ನಾನು ಹೋಗಿ ಇಸ್ರೋ ಅಂದರೆ ಏನು ಹೇಳಿ ಅಂತಂದರೆ ಅದು ಬಹುಶಃ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತದು. ಅಂದರೆ ಕುತೂಹಲ ಕೂಡ ಅತಿಯಾಗಬಾರ್ದು. ಆಮೇಲೆ ಅದು ಅತಿಯಾದರೆ ಮೃತು ವಿಷಯ ಆಗುತ್ತೆ. ಸೊ ಹಾಗಾಗಿ ಆ ಥರದ್ದು. ಉದಾಹರಣೆಗೆ ನಮ್ಮ ಗುಹಾಂತರ ರಮೇಶ್ ಇದ್ದಾರಲ್ಲ, ಗುಹಾಂತರ ರೆಸಾರ್ಟ್ಸ್ ರಮೇಶ್ ಇದ್ದಾರಲ್ಲ, ಅವ್ರ ಮನೆ ಹೋಮ್ ಟೂರು ನನಗೆ ಅಚಾನಕ್ಕಾಗಿ ಸಿಕ್ಕಿದ್ದು. ನನ್ನ ಗೆಳೆಯರು ಮೈಸೂರಲ್ಲಿ ಪ್ರಭಾಕರ್ ಅಂತಿದ್ದಾರೆ. ಅವರು ಒಂದಿನ ಗುಹಾಂತರ ರೆಸಾರ್ಟ್ಸ್ ಓನರ್ದು ಇಂಟರ್ವ್ಯೂ ಮಾಡ್ತೀರಲ್ಲ, ಗುಹಾಂತರ ರಮೇಶ್ ಅವರು ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ, ಅದು ಒಂಥರ ಗುಹೆಲಿದ್ದಂಗೆ ಇದೆ, ಹೋಮ್ ಟೂರ್ ಮಾಡ್ತೀಯಾ ಅಂತ ಕೇಳಿದ್ರು ಅವರು. ನನ್ನ ಸ್ನೇಹಿತರು, ನನ್ನ ಹಿರಿಯರು.
ಮಾಡೋಣ ಸರ್ ಖಂಡಿತ ಹಾಗೆ ಅಂತಂದೆ. ಸೊ ಹಾಗಾಗಿ ಅವ್ರು ಕರ್ಕೊಂಡು ಹೋದರು. ಅವ್ರು ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿ ಆ ಮನೆ ಎಲ್ಲ ತೋರಿಸಿದ್ರು. ನಂಗೆ ಆ ಥರದ ಮನೆ ನಾನು ನೋಡೇ ಇರಲಿಲ್ಲ ಬಹುತೇಕ. ಸೊ ಹಾಗಾಗಿ ನಂದು ಒಂದಿದೆ, ಇಫ್ ಐ ಫೀಲ್ ಥ್ರಿಲ್ಡ್ ಅಬೌಟ್ ಎ ಕಂಟೆಂಟ್, ಪೀಪಲ್ ವಿಲ್ ಫೀಲ್. ಹಾಗಾಗಿ ಅದನ್ನು ನನಗೆ ನನ್ನ ರಂಗಭೂಮಿ ಹೇಳ್ಕೊಟ್ಟಿರುವಂಥದ್ದು. ನಟನೆ ಮಾಡಬೇಕಾದ್ರೆ ನೋಡಿ, ನಟನೆ ಎಷ್ಟು ಚೆನ್ನಾಗಿದೆ ಫಿಲಾಸಫಿ ಅಂದರೆ, ನಟನೆ ಸುಳ್ಳು. ಯಾಕಂದರೆ ನಾನು ಅಭಿನಯಿಸ್ತಿರ್ಬೇಕಾದ್ರೆ ನಾನು ವಕೀಲ ಅಲ್ಲ, ನಾನು ಪೊಲೀಸ್ ಅಲ್ಲ, ನನ್ನ ಅಪ್ಪ ಅಲ್ಲ, ಅಣ್ಣ ಅಲ್ಲ, ಯಾರೋ ಎದುರುಗಡೆ ಇರೋರು ಗಂಡ ಅಲ್ಲ, ಯಾರೋ ಎದುರುಗಡೆ ಇರೋಂಥ ಮಗ ಅಲ್ಲ. ಆದರೆ ಅದನ್ನು ನಾವು ಮಾಡ್ತಿರ್ತೀವಿ ಸತ್ಯ ನನಗೆ. ಅಂದರೆ ನಟನೆ ಸುಳ್ಳು, ಆದರೆ ಆ ಸುಳ್ಳನ್ನು ನಿಜ ಮಾಡೋದು ನಿಮ್ಮ ನಂಬಿಕೆ. ನಾನು ನಿಜಕ್ಕೂ ಆ ಕ್ಷಣದಲ್ಲಿ ನಾನು ಒಬ್ಬ ಅಡ್ವೊಕೇಟ್, ನಾನು ಆ ಕ್ಷಣದಲ್ಲಿ ಒಬ್ಬ ಪೊಲೀಸ್, ನಾನು ಆ ಕ್ಷಣದಲ್ಲಿ ಒಬ್ಬ ಮಗ, ನಾನು ಆ ಕ್ಷಣದಲ್ಲಿ ಒಬ್ಬ ಅಪ್ಪ, ನಾನು ಆ ಕ್ಷಣದಲ್ಲಿ ಒಬ್ಬ ಕೊಲೆಗಾರ ಅನ್ನೋದನ್ನು ಫೀಲ್ ಮಾಡಿ ನೀನು ನಂಬಿದರೆ, ನೀನು 100% ನಂಬಿದರೆ ಜನನೂ ಅಷ್ಟೇ ನಂಬ್ತಾರೆ. ನೀನು ಬರೀ 5% ನಂಬಿದರೆ ಅವ್ರು ಅಡ್ಡೆ 5%, ಅವಾಗ ಪೇಲು ಹೋಗಿ ಕಾಣುತ್ತದು. ಇದನ್ನು ನಾನು ನಂಬ್ತೀನಿ ಇವನ್ ಯೂಟ್ಯೂಬಲ್ಲಿ. ಆ ನನ್ನ ರಂಗಭೂಮಿಯ ಮೂಲಭೂತ ಅಂಶಗಳು. ಒಬ್ಬರು ಹೋಮ್ ಟೂರ್ಗೆ ಹೋಗಿ ಅದನ್ನು ನೋಡಿ ನನಗೆ ನಿಜಕ್ಕೂ ಸಂತೋಷ, ಬೆರಗು, ಆಶ್ಚರ್ಯ, ಕುತೂಹಲ ಎಲ್ಲವೂ ಉಂಟಾದರೆ ಅದು ಪ್ರೇಕ್ಷಕರಿಗಾಗುತ್ತೆ. ನಾನು ನೋಡಿ ಏನು ಮನೆ ಕಟ್ಬಿಟ್ಟಿದ್ದೀರಾ, ಏನು ಮಹಾ ಇದೆ ಇದರಲ್ಲಿ ಅಂದ್ಬಿಟ್ರೆ ಹಾಗಾಗಲ್ಲ ಅದು. ಸೊ ಆ ಥರದ್ದು. ಹಾಗಾಗಿ ಅದು ತುಂಬ ಚೆನ್ನಾಗಿದೆ ಸೀರಿಯಸ್ಲಿ ಮನೆ. ಸೊ ನಾವು ಕನೆಕ್ಟ್ ಆದ್ವಿ, ಭಾಳ ಚೆನ್ನಾಗಿ ಹೋಯ್ತು ನಮ್ಮಲ್ಲಿ. ಅವರು ತುಂಬ ಸಂತೋಷಪಟ್ಟರು. ಸೊ ಆ ಥರ ಕೆಲವು ಎಕ್ಸ್ಕ್ಲೂಸಿವ್ ಹೋಮ್ ಟೂರ್ಸ್ ಮಾಡಿದ್ದಿದ್ದೆ ನಾವು. ಅಂದರೆ ಹೋಮ್ ಟೂರನ್ನು ನೋಡಬೇಕಾದ್ರೆ ಒಂದು ಕುತೂಹಲಕ್ಕೋ ಆಸಕ್ತಿಗೆ ನೋಡೋರು ಒಂದಷ್ಟು ಜನ ಇದ್ದರೆ, ಇನ್ನು ಕೆಲವರು ಮನೆ ಕಟ್ಟೋರು ಇರ್ತಾರೆ, ನಾನು ಇಂಥದ್ದನ್ನು ಬಳಸ್ಕೊಳ್ಬೋದಲ್ಲ, ನಾನು ಈ ರೀತಿ ಕಟ್ಬೋದಲ್ಲ ಅನ್ನೋದಕ್ಕೋಸ್ಕರನೂ ನೋಡುವಂಥ ಸಾಕಷ್ಟು ಜನ ಇದ್ದಾರೆ. ಮತ್ತು ನನಗೆ ಅಂಥ ಕರೆಗಳು ತುಂಬ ಬಂದಿದ್ದಾವೆ. ಗುಹಾಂತರ ರಮೇಶ್ ಅವ್ರ ಮನೆ ನೋಡಿ ಉದಾಹರಣೆಗೆ, ದಯವಿಟ್ಟು ಅವ್ರ ಕಾಂಟ್ಯಾಕ್ಟ್ ಕೊಡಿ ಅಥವಾ ಆರ್ಕಿಟೆಕ್ಟ್ ನಂಬರ್ ಅವ್ರು ಕೊಡಿ, ಐ ವಾಂಟ್ ಟು ಬಿಲ್ಡ್ ಎ ಸೇಮ್ ಹೌಸ್ ಅಂತ ಕೇಳಿದವರು ಇದ್ದಾರೆ. ಆ ಥರದವ್ರು ಇದ್ದಾರೆ. ಆಮೇಲೆ ಇಲ್ಲಿ ಸಹಕಾರ ನಗರದಲ್ಲಿ ಶಾರನ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಅವರು ಪೇಂಟಿಂಗ್ ಫೈನ್ ಆರ್ಟ್ಸ್ ಆರ್ಟಿಸ್ಟ್ ಅವರೊಂದು ಮನೆ ಕಟ್ಟಿದ್ದಾರೆ ಆರ್ಟಿಸ್ಟಿಕ್ಕಾಗಿ. ಇಡೀ ಮನೆ ಆರ್ಟಿಸ್ಟಿಕ್ ಆಗಿದೆ, ಭಾಳ ಚೆನ್ನಾಗಿದೆ. ಅವ್ರ ಮಡ್ ಹೌಸು, ಬಟ್ ಇಡೀ ಮನೆ ಬೇರೆ ಥರ ಇದೆ. ಈ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಬೇರೆ ಥರ ಕಟ್ಟಿದ್ದಾರೆ. ಅದನ್ನು ನೋಡೋದಕ್ಕೆ ಭಾಳ ಜನ ಕೇಳಿದರು. ಸೊ ಈ ಥರ ಕೇಳ್ತಿರ್ತಾರೆ, ಸೊ ಬೇರೆ ಥರ ಕಟ್ಟಬೇಕು ಅಂತ. ಸೊ ಅದು ಕೂಡ ಯೂಸ್ ಆಗ್ತಿದೆ ಜನಕ್ಕೆ. ಸೊ ಹಾಗಾಗಿ ಸೊ ದಿಸ್ ಗೋಸ್ ಆನ್. ಹಾಗಾಗಿ ಈಗ ನೋಡಿ, ಮುಖ್ಯಮಂತ್ರಿ ಚಂದ್ರು ಅವ್ರ ಮನೆ ನಮ್ಮಲ್ಲಿ ಕಲಾಮಾಧ್ಯಮದಲ್ಲಿ ಒಂದು 60 ಸಂಚಿಕೆ ಇದೆ. ಮುಖ್ಯಮಂತ್ರಿ ಚಂದ್ರು ಅವರ ಸಂದರ್ಶನ. ಅವ್ರು ನಮಗೊಂದು 15 ದಿವಸ ಸಮಯ ಕೊಟ್ಟಿದ್ದರು. ಒಂದು ಹೋಮ್ ಟೂರ್ ಮಾಡಿದ್ವಿ ನಾವು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಹೋಮ್ ಟೂರು ಒಂದು ಎಪಿಸೋಡ್ ಚೆನ್ನಾಗಿ ಹೋಯಿತು. ಅದಾದಮೇಲೆ ಒಂದು ಇಂಟರ್ವ್ಯೂ ಮಾಡ್ತಿದ್ವಿ ಕೂತ್ಕೊಂಡು. ಮೊದಲು ಒಂದು ಹೋಮ್ ಟೂರ್ ಮಾಡಿಬಿಟ್ವಿ ಅವ್ರದ್ದು, ಅದು ಹಾಕಿದ್ವಿ. ಅದು ತೊಟ್ಟಿ ಮನೆ, ಬೆಂಗಳೂರಲ್ಲಿ ಒಂದು ತೊಟ್ಟಿ ಮನೆ ವಿಶೇಷ ನೋಡಿದ್ರು ಜನ. ಅದಾದಮೇಲೆ ಇನ್ನೊಂದು ದಿವಸ ಹೋಗಿ ಅವ್ರ ಇಂಟರ್ವ್ಯೂ, ಅವರ ಎಕ್ಸ್ಪೀರಿಯನ್ಸಸ್ ರೆಕಾರ್ಡ್ ಮಾಡಬೇಕಾದ್ರೆ ಮಳೆ ಬಂದ್ಬಿಟ್ಟು ಜೋರಾಗೆ. ಅವ್ರೇನು ಹೇಳಿದರು, ಈ ನಾವು ಹೋಮ್ ಟೂರ್ ಮಾಡಬೇಕಾದಾಗ ಮಳೆ ಇರಲಿಲ್ಲ, ಇಲ್ಲಿ ಏನು ಸರ್ ತೊಟ್ಟಿ ಮನೆ ಮಾಡಿದ್ದೀರಾ ಅಂದರೆ, ಅದು ಒಂದು ಕಾನ್ಸೆಪ್ಟ್ ಇತ್ತು, ನಾವೆಲ್ಲ ಹಳ್ಳಿ ಹುಡುಗರಲ್ಲ, ಒಂದು ಈ ಥರ ಇರಬೇಕು ಅಂತ. ಇಲ್ಲಿ ಮಳೆ ಬಂದರೆ ಚೆನ್ನಾಗಿ ಕಾಣುತ್ತೆ ಕಣ್ರಿ ಅಂತ ಹೇಳಿದ್ರು ಅಷ್ಟೇ ಅವರು. ಅವಾಗ ತುಂಬ ಜನ ಆಡಿಯನ್ಸು, ಸರ್ ಮಳೆ ಬಂದಾಗ ತೋರಿಸಿ ಹಾಗೆ ಹೀಗೆ ಅಂತ ಅಂದರು. ಇಂಟರ್ವ್ಯೂ ಕೂತ್ಕೊಂಡು ಮಾತಾಡ್ತಿದ್ವಿ, ಮಳೆ ಬಂದುಬಿಡ್ತಾವತ್ತು ಒಂದಿನ ಜೋರಾಗಿ. ಅವಾಗ ನಾನು ಚಂದ್ರವ್ರಿಗೆ, ಸರ್ ಮಳೆ ಬರ್ತಿತ್ತು, ಒಂದು 5 ನಿಮಿಷ ನಂಗೆ ಟೈಮ್ ಕೊಡ್ತೀವಿ, ನಿಮ್ಮ ಮನೆ ರೆಕಾರ್ಡ್ ಮಾಡು ಆರಾಮ ಮಾಡಿದ್ರು. ಸೊ ಅವ್ರನ್ನ ಪಕ್ಕಕ್ಕೆ ಕೂರಿಸಿ ನಾವು ಮತ್ತೆ ಅದನ್ನು ಶೂಟ್ ಮಾಡಿದ್ವಿ. ಮಳೆ ಬರ್ತಿರೋದು ಹೇಗೆ, ಆ ತೊಟ್ಟಿ ಮನೆಯಲ್ಲಿ ಅವ್ರು ಹೇಳಿದ್ರಲ್ಲ ಹೇಗೆ ಬೀಳುತ್ತೆ ನೀರು, ಅದರಿಂದ ಆಚೆ ಹೋಗುತ್ತೆ, ಮಳೆ ಬಿದ್ದಾಗ ಮನೆ ವಾತಾವರಣ ಏನಾಗುತ್ತೆ, ಮನೆ ಒಳಗಡೆ ಇಮ್ಯಾಜಿನ್ ಮಾಡಿ, ಸ್ಟುಡಿಯೋ ಒಳಗಡೆ ನೀವು ಸುತ್ತ ನೀರಿದ್ರೆ. ಸೊ ಆ ಥರದ್ದು ನಾವು ಮತ್ತೆ ರೆಕಾರ್ಡ್ ಮಾಡಿ ಒಂಥರ ಹೋಮ್ ಟೂರ್ 2 ಥರ ಹಾಕಿ, ಅದು ಚೆನ್ನಾಗಿ ಹೋಯ್ತು ನಮ್ಮಲ್ಲಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೌದು, ಅದನ್ನು ನೋಡಿದ್ರೆ ಕನೆಕ್ಟ್ ಆದರು. ಅಂದರೆ ನೋಡಿ, ಅದು ಇರೋವಂಥದ್ದು. ಅಂದರೆ ಬದುಕನ್ನು ನೋಡುವ ಬೇರೆ ಕ್ರಮಗಳು. ತುಂಬ ಜನ ಅಂತಾರೆ, ಇವನು ಕಮೆಂಟ್ ಹಾಕ್ತಾರೆ ಕೆಲವರು, ಅಂಥ ಟೀಕೆಗಳನ್ನ ಏನು ಗಮನಿಸಲ್ಲ. ಅಂದರೆ ನಾನ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ವಿಚ್ ಐ ಡೋಂಟ್ ಕೇರ್. ನೀವು ಕ್ರಿಟಿಸೈಸ್ ಮಾಡಿ ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಒಬ್ಬ ಮನುಷ್ಯನ ತುಳಿಯೋಂಗಿರಬಾರ್ದು, ಅದನ್ನು ಬೆಳೆಸೋಂಗಿರಬೇಕು. ಈಗ ನಾನು ನಿಮ್ಮನ್ನು ನಾನು ಟೀಕೆ ಮಾಡಿದರೆ, ನಿಮ್ಮ ಮಾತು ಇತ್ಯಾದಿ ಬಗ್ಗೆ, ಅಥವಾ ಯಾರೋ ಕ್ಯಾಮ್ರಾಮನ್ ಬಗ್ಗೆ, ಎಡಿಟ್ರ್ ಬಗ್ಗೆ, ಅಥವಾ ಇನ್ಯಾರು ಸಮಾಜದ ಬಗ್ಗೆ ಯು ಕ್ಯಾನ್ ಕ್ರಿಟಿಸೈಸ್ ಮಾಡಬಾರ್ದು ಅಂತಿಲ್ಲ. ಆದರೆ ಅದವ್ರನ್ನ ಬೆಳೆಸೋಂಗಿರಬೇಕು, ಅವ್ರನ್ನ ತುಳಿಯೋಂಗಿರಬಾರ್ದು. ಸೊ ಆ ಥರದ್ದು. ಹಾಗಾಗಿ ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ, ನೀನು ಅವ್ರವ್ರ ಮನೆ ಹೋಮ್ ಟೂರ್ ಮಾಡಿ ದುಡ್ಡು ಮಾಡಿಬಿಟ್ಟೆ, ಅಥವಾ ನೀನು ಬರೀ ಅವ್ರವ್ರ ಕತೆ ಕೇಳಿ ದುಡ್ಡು ಮಾಡಿಬಿಟ್ಟೆ. ಯು ಕ್ಯಾನ್ ಆಲ್ಸೋ ಡೂ ಇಟ್ ಮ್ಯಾನ್. ನೀನು ಯಾಕೆ ಮಾಡ್ತಿಲ್ಲ? ಏನು ಮಹಾ ಮಾಡಿಬಿಡ್ತೀಯ ನೀನು? ಯಾಕೆ ಅದೇ ನಿಮ್ಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಲ್ವಾ? ಆಯಿತು, ಅವ್ರ ಕಮೆಂಟ್ ಏನು, ಏನು ಮಹಾ ಕೆಲಸ ಮಾಡಿಬಿಡ್ತೀವಿ, ಹೋಗಿ ಅವ್ರ ಕತೆ ಕೇಳ್ತೀವಿ. ವೈ ಆರ್ ನಾಟ್ ಡೂಯಿಂಗ್ ಇಟ್? ಭಾಳ ಜನ ನೋಡ್ತಿರೋದು ಅಲ್ಲಿ ಟೆಲಿಕಾಸ್ಟ್ ಆದಮೇಲೆ. ನಾನು ಆಗಲೇ ತಮ್ಗೆ ಹೇಳ್ತಿದ್ದೆ, ಫಸ್ಟ್ ಆಫ್ ಆಲ್ ಯಾರನ್ನು ಸಂದರ್ಶನ ಮಾಡಬೇಕು ಅಂತ ಐಡೆಂಟಿಫೈ ಮಾಡಬೇಕು, ಅವ್ರ ಬಗ್ಗೆ ಒಂದು ರಿಸರ್ಚ್ ಆಗಬೇಕು, ಅವ್ರ ಸಂಪರ್ಕ ಸಂಖ್ಯೆ ಸಾಧಿಸ್ಬೇಕು, ಅವ್ರನ್ನ ಸಂಪರ್ಕ ಮಾಡಬೇಕು, ಮನವೊಲಿಸ್ಬೇಕು, ಅವ್ರು ಒಪ್ಕೋಬೇಕು, ಸಮಯ ಕೊಡಬೇಕು. ಅದಕ್ಕೆ ಹಲವಾರು ದಿನಗಳ ಫಾಲೋಅಪ್ಸ್ ಇರುತ್ತೆ. ಅವ್ರು ಅನೇಕ ಸಮಯಗಳನ್ನು ಕೊಡ್ತಾರೆ. ಅವ್ರ ಹತ್ರ ಹೋಗಬೇಕು ಸರಿಯಾದ ಸಮಯಕ್ಕೆ, ನೀಟಾಗಿ ಅವ್ರ ಜೊತೆಗೆ ಯಾವುದೇ ಒಂದು ಕ್ಲಾಶ್ ಇಶ್ಯೂ ಆಗ್ದಂಗೆ ನೀಟಾಗಿ ಅವ್ರ ಸಂದರ್ಶನ ರೆಕಾರ್ಡ್ ಮಾಡಬೇಕು, ಅವ್ರ ಬಗ್ಗೆ ಗೊತ್ತಿರಬೇಕು. ಅದಾದಮೇಲೆ ತಂದು ಅದನ್ನು ಚೆನ್ನಾಗಿ ಎಡಿಟ್ ಮಾಡಿಸ್ಬೇಕು, ಒಳ್ಳೆ ಥಂಬ್ನೈಲ್ ಮಾಡಬೇಕು, ಅದಕ್ಕೆ ಒಳ್ಳೆ ಪ್ರಾಪರ್ ಕೀವರ್ಡ್ಸ್ ಹಾಕಿ ಅಪ್ಲೋಡ್ ಮಾಡಬೇಕು. ಡು ಯು ಥಿಂಕ್ ಇಟ್ ಈಸ್ ಸೋ ಈಸಿ? ಆ ಪ್ರೊಸೆಸ್ ಹೇಗಿದೆ ನೋಡಿ. ದಿ ಪ್ರಾಸೆಸ್ ಇದಿಷ್ಟು ನಾನು ಯೋಚನೆ ಮಾಡಲ್ಲ, ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ ಹೇಳಿದೆ. ಆದರೆ ಭಾಳ ಜನ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಹಾಗಾಗಿ ಅವ್ರಿಗೆ ಅರ್ಥ ಆಗಲ್ಲ. ಎನಿವೆ, ಆ ಥರ ಒಂದು ರಿಸರ್ಚ್ ಇರುತ್ತೆ ಪ್ರತಿಯೊಂದು ಹಿಂದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.
ಇನ್ನು ವಾಡೆಗಳ ಬಗ್ಗೆ ಹೇಳಿ. ಈ ಇತಿಹಾಸಕಾರರ ಅವ್ರು ಬದುಕಿದ್ದು ಮನೆಗಳಾಗಿರಬಹುದು, ಇದ್ದಂಥ ವಾಡೆಗಳು, ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಡಿಯೋಸ್ಗಳನ್ನು ನಾವು ನೋಡಿದ್ವಿ. ಅದ್ರ ಬಗ್ಗೆ ಹೇಳಿ. ನನಗೆ ಅದೇ ನಾನು ಮೊದಲಿಂದಲೂ ಬಾಲ್ಯದಿಂದಲೇ ಭಾಳ ವಿಚಾರಗಳಿಗೆ ಎಕ್ಸ್ಪೋಸ್ ಆಗಿದ್ದೆ. ಪ್ರಜಾವಾಣಿ ನನ್ನನ್ನು ರೂಪಿಸಿದಂಥ ಪತ್ರಿಕೆ, ಪ್ರಜಾವಾಣಿ ಮತ್ತು ಚಂದನ. ಅಲ್ಲೇನಾಗೋದು, ಪ್ರಜಾವಾಣಿಯಲ್ಲಿ ಶನಿವಾರ ಇರಬೇಕು ಕರ್ನಾಟಕ ಸಂಪದ ಅಂತ ಒಂದು ಇದು ಬರೋದು, ಏನು ಕರ್ನಾಟಕ ದರ್ಶನ ಅಂತ, ಕ್ಷಮೆ ಇರಲಿ, ಕರ್ನಾಟಕ ದರ್ಶನ ಅಂತ ಒಂದು ಸಪ್ಲಿಮೆಂಟ್ ಬರೋದು. ಅದರಲ್ಲಿ ಅವರು ಬೇರೆ ಬೇರೆ ವಿಚಾರಗಳು ಬರೆಯೋರು, ಕರ್ನಾಟಕದ ಬೇರೆ ಬೇರೆ ಕಲ್ಚರಲ್ ಇದೆಲ್ಲರೂ. ಒಂದು ವಾಡೆ ಬಗ್ಗೆ ಬರೆದಿದ್ರು ಅವರು, ಕರ್ನಾಟಕದಲ್ಲಿ ಒಂದು ವಾಡೆ ಇದೆ ಅಂತ ನನ್ನ ಸ್ಮೃತಿಲಿತ್ತು. ನಾವು ಈ ಕಡೆ ಬಂದಾಗ ನಾನು ಶ್ರೀಮತಿ ಉತ್ತರ ಕರ್ನಾಟಕದವರೆ, ಸೊ ಆ ಕಡೆ ಎಲ್ಲ ಓಡಬೇಕಾದ್ರೆ ನನಗೆ ಅನಿಸ್ತಿತ್ತು, ಹೌದು ಈ ಕಡೆ ಎಲ್ಲ ವಾಡೆ ಇರೋ ಜಾಗಗಳಿವೆಲ್ಲ ಹಾಗೆ ಅಂತ. ಯೂಟ್ಯೂಬಲ್ಲಿ ಇರಲಿಲ್ಲ ಯಾವನು ತುಂಬ. ಆಗ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಫಾಲೋಯಿಂಗ್ ಅಪ್ ಒನ್ ಬೈ ಒನ್, ಒಂದೊಂದೇ ವಾಡೆಗಳು ರೆಕಾರ್ಡ್ ಮಾಡೋಕ್ಕೆ. ಅವರೆಲ್ಲ ಹಳೆ ರಾಜರು ಅವರಲ್ಲ, ಮಿನಿ ರಾಜರುಗಳವರಲ್ಲ, ಒಂದು ಪಾಳೆಗಾರರ ಥರ ರಾಜರವರಲ್ಲ. ಕನ್ವಿನ್ಸ್ ಮಾಡಿ ಮಾತಾಡಿ ಅವ್ರು ತೋರ್ಸೋಕೆ ಒಪ್ಕೊಂಡ್ರು. ಹಾಗಾಗಿ ಅದೆಲ್ಲ ಆ ಥರದ್ದೆಲ್ಲ ಆಗ್ತಿತ್ತು. ಆಮೇಲೆ ಅದಕ್ಕೆ ಮೊದಲು ನಾನು 2015-16ರಲ್ಲಿ ಒಂದು ವಾಡೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಒಂದು ಆರ್ಟ್ ಸಿನಿಮಾದಲ್ಲಿ. ಆವಾಗ ಒಂದು ವಾಡೆ ನೋಡಿದ್ದೆ, ಕೌಲೂರು ವಾಡೆ, ಕೊಪ್ಪಳದಲ್ಲಿ ಕೌಲೂರು ವಾಡೆ. ನಮ್ಗೆ ವಾಡೆ ಒಳಗೆ ಬಿಟ್ಟಿರಲಿಲ್ಲ, ಅವ್ರು ಪರ್ಮಿಷನ್ ತೊಗೊಂಡಿದ್ದೆ ಆ ವಾಡೆಯ ಹೊರಾಂಗಣ ಮತ್ತು ಬ್ಯಾಕ್ ಡ್ರಾಪಲ್ಲಿ ಏನೋ ಶೂಟ್ ಮಾಡ್ಕೊಳಕ್ಕೆ ಆ ಥರದ್ದು. ನಾನು ಕೂತ್ಕೊಳ್ಳೋ ಒಳಗಡೆ ಏನಿದೆ, ಒಳಗಡೆ ಬಿಡ್ತಾ ಇಲ್ಲ ಹಂಗೆ ಏನೋ ಇದೆ ಇದ್ರೊಳಗಡೆ ಅಂತ. ನಾನು ಅವ್ರನ್ನ ಕೇಳಿದೆ, ಸರ್ ಒಂದು ಇಂಟರ್ವ್ಯೂ ಮಾಡ್ತೀವಿ, ಬಿಟ್ಟರು ಅವ್ರು ನಮ್ಮನ್ನು. ನಂಗೆ ತುಂಬ ಸಂತೋಷ ಆಯಿತು. ಅವ್ರು ನಮ್ಮಲ್ಲಿ ತುಂಬ ಚೆನ್ನಾಗಿ ಹೋಗಿದೆ ವಿಡಿಯೋ, ಕೌಲೂರು ವಾಡೆದು ನೋಡ್ಬೋದು. ಸೊ ಈ ಥರ ಕುತೂಹಲ ಇದೆಯಲ್ಲ, ಲೈಕ್ ಏನೋ ಇದೆ ಇಲ್ಲೇನೋ ಇದೆ ಅನ್ನೋದು, ಅದು ಇದು ಮಾಡುತ್ತೆ. ಕರ್ನಾಟಕದ ಕೋಟೆಗಳು, ಆಮೇಲೆ ಕೆಲವು ಅರಮನೆಗಳು, ಆಮೇಲೆ ಬೇರೆ ಬೇರೆ ಈಗ ನಮ್ಮಲ್ಲಿ ಏನ್ಷಿಯಂಟ್ ಟೆಂಪಲ್ಸ್ ಲೈಕ್ ಬದಾಮಿ ಫೋರ್ಟ್ ಇರ್ಬೋದು, ಅಥವಾ ಬದಾಮಿ ಟೆಂಪಲ್ಸು. ಈಗ ಪ್ರೆಸೆಂಟ್ಲಿ ಇವತ್ತೇ ನಮ್ಮದು ಗದಗಿನ ವೀರನಾರಾಯಣ ದೇವಸ್ಥಾನದ ಎಪಿಸೋಡ್ಸ್ ಬರ್ತಾಯಿದೆ, 1000 ವರ್ಷ ಹಳೆ ಟೆಂಪಲ್ ಅವೆಲ್ಲ. ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಬರೀತಿದ್ದ ಜಾಗ ಇತ್ಯಾದಿ ಎಲ್ಲ. ಅಂದರೆ ಕುತೂಹಲ ಇದ್ದಾಗ ಈಗ ಯಾರೋ ಒಬ್ರಿಗೆ ಇತಿಹಾಸವೇ ಏನು ಅದರ ಆಸಕ್ತಿ ಇಲ್ಲದೇ ಇರೋರಿಗೆ ನೀವು ಕ್ಯಾಮ್ರಾ ಕೊಟ್ಟು ಜಾಬ್ ಥರ ಕೊಡಿ, ಹೇಗೆ ಮಾಡ್ತಾರೆ? ಜಾಬ್ ಆಗಿರುತ್ತೆ, ಅದರಲ್ಲಿ ಏನು ಸತ್ವ ಇರಲ್ಲ ಅಂತ ನನ್ನ ಅನಿಸಿಕೆ. ಅದೇ ಒಬ್ಬ ಆಸಕ್ತಿ ಇರೋನಿಗೆ ನೀವು ಕಡಿಮೆ ರಿಸೋರ್ಸಸ್ ಕೊಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದು ನಮ್ಮಲ್ಲಿರುವಂಥದ್ದು. ನಮ್ಗೆ ತುಂಬ ಜನ ಅಂತಾರೆ ಯು ಹ್ಯಾವ್ ಟು ಅಪ್ಡೇಟ್ ವಿತ್ ಕ್ಯಾಮ್ರಾ ಹಾಗೆ ಹೀಗೆ ಅಂತಾರೆ. ಆದರೆ ಕಂಟೆಂಟು ಗಟ್ಟಿ ಇರೋದ್ರಿಂದ ವಿ ಆರ್ ಸರ್ವೈವಿಂಗ್. ಹಾಗಾಗಿ ಅಂದರೆ ನೀವು ಪ್ರೇಕ್ಷಕರು ಕಮೆಂಟ್ಸ್ ಹಾಕಿ ಇಂತಿಂತಲ್ಲಿ ಹೋಗಿ ಅಥವಾ ಇಂತಿಂಥ ಪ್ಲೇಸ್ ಇದೆ ಅಂತ ಹೇಳಿ ಹಾಕಿದಾಗ ನೀವು ತೊಗೊಳ್ತೀರಾ ಅದನ್ನು, ಅಥವಾ ತುಂಬ ತೊಗೋತೀವಿ. ಒಂದು ನಾವು ಮೊದಲ 2 ವರ್ಷ ಅಂತೂ ತುಂಬ ಕಟ್ಟಿಬದ್ಧವಾಗಿ ಕೆಲಸ ಮಾಡಿದ್ದೀವಿ. ರಿಸರ್ಚು ನಾವೇ ಹುಡ್ಕೊವಂಥದ್ದು, ಅದನ್ನು ರಿಸರ್ಚ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಹೋಗೋದು, ಅಪ್ರೋಚ್ ಮಾಡೋದಿಲ್ಲ. ಬಟ್ ಬರ್ತಾ ಒಂದು 2 ವರ್ಷ ಆಗ್ತಾ ಬಂದಾಗ ಜನ ದೇ ಸ್ಟಾರ್ಟೆಡ್ ರೆಫರಿಂಗ್, ಅವ್ರನ್ನ ಮಾಡಿ ಅಂತ. ವಿ ಸ್ಟಾರ್ಟೆಡ್ ನೋಟಿಂಗ್ ಇಟ್ ಡೌನ್. ಬರ್ಕೋತಾ ನಾವು ಅವ್ರನ್ನ ಹುಡ್ಕೋಕ್ಕೆ ಶುರು ಮಾಡಿದ್ವಿ. ಸೊ ಈಗ ಇತ್ತೀಚೆಗೆ ನಾವು ಮಾಡ್ತಿರುವಂಥ 50% ಎಪಿಸೋಡ್ಸು ಆಡಿಯನ್ಸ್ ಇದೇ ಇರುತ್ತೆ, ರೆಕಮೆಂಡೇಷನ್ಸ್ ಇರುತ್ತೆ, ವಿಚ್ ಈಸ್ ಹ್ಯಾಪಿ. ಆಮೇಲೆ ಎಲ್ಲೋ ಅವ್ರು ಹೇಳಿದೆಲ್ಲ ತೊಗೊಳ್ಳಲ್ಲ. ಹಾಗಾಗಿ ನೋಡಿ, ನಾನು ಯೂಟ್ಯೂಬರ್ ಆಗೋಕ್ಕೆ ಮೊದಲೇನೆ ನಾನು ಒಂದು ಬಾಡಿಗೆ ಮನೆಯಲ್ಲಿ ಇದ್ವಿ ನಾವು ಪದ್ಮನಾಭನಗರದಲ್ಲಿ. ಅದ್ರ ಓನರ್ ಇದ್ದರು ಆಶ್ಲೆ ಮೆಂಡಾನ್ಸ್ ಅಂತ, ಕ್ರಿಶ್ಚಿಯನ್ ಕಮ್ಯುನಿಟಿಯವರು. ಬಟ್ ಹಿ ಯೂಸ್ ಟು ಲವ್ ಮಿ ಎ ಲಾಟ್. ಅವ್ರು ಹೇಳೋರು, ಪರಮ್ ನೀವು ಕಾರ್ಪೊರೇಟ್ ಥರ ಇರಬೇಕು ರೀ ಹಾಗೆ ಹೀಗೆ ಅಂತೇಳಿ ನನಗೆ GST ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದವರು. ಅವರು ನೀವು GST ಇಟ್ಕೋಬೇಕು, ಕಂಪ್ನಿ ರಿಜಿಸ್ಟರ್ ಮಾಡಬೇಕು ಅಂತ. ಬಹುಶಃ ಕರ್ನಾಟಕದಲ್ಲಿ ಪ್ರಾಪರಾಗಿ ಒಂದು ಕಂಪನಿ ರಿಜಿಸ್ಟರ್ ಮಾಡಿಸಿ ಒಂದು ಮೀಡಿಯಾ ಕಂಪನಿ GST ಹೋಲ್ಡ್ರು ನಾನೊಬ್ಬನೇ. ವಿ ಪೇ ಟ್ಯಾಕ್ಸಸ್ ರೆಗ್ಯುಲರ್ಲಿ, ಆ ಥರದ್ದೆಲ್ಲ ಇದೆ ಪ್ರಾಪರಾಗಿ. ಆ ಥರದ್ದಿದ್ದಾಗ ಅವ್ರು ನಂಗೆ ಒಂದು ರೆಕಮೆಂಡೇಷನ್ ಕೊಟ್ಟಿದ್ದರು. ನಾನು ಈ ಥರದ ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡುವಾಗ, ರೀ ಅವ್ರು ಕೋಸ್ಟಲ್ನವರು, ಯಾರು ಭಟ್ಕಳ ಕಡೆ ಕೋಸ್ಟಲ್ನವರು ಅವರು, ರೀ ನಮ್ಮೂರ ಕಡೆಗೆ ಮರದಿಂದ ಬೋಟ್ ಮಾಡ್ತಾರೆ, ಅದೊಂದು ಡಾಕ್ಯುಮೆಂಟ್ರಿ ಮಾಡಿ ಚೆನ್ನಾಗಿರುತ್ತೆ ಅಂತ ಅವ್ರು ನಂಗೆ 2017-18ರಲ್ಲಿ ಹೇಳಿದರು. ನಾನು ಯೂಟ್ಯೂಬರ್ ಆಗುವ ಒಂದು 4-2 ವರ್ಷಕ್ಕೆ ಮುಂಚೆ. ಯೂಟ್ಯೂಬರ್ ಆದಾಗ ನಂಗೆ ಅನ್ನಿಸ್ತು ಅವ್ರು ಹೇಳಿದ ಮಾತು, ಅಲ್ಲಿದೆಯಲ್ಲ ಅಂತ. ನಾವು ಕೋಸ್ಟಲ್ಲಿಗೆ ಹೋದಾಗ ಏನಾಯಿತು, ಕರಾವಳಿಗೆ, ಉಡುಪಿಗೆ ಈಶ್ವರ್ ಮಲ್ಪೆ ಅವ್ರು ಕರ್ಕೊಂಡು ಆ ಇಡೀ ಬೋಟ್ ಶಿಪ್ ಯಾರ್ಡು, ಅಂದರೆ ಬೋಟ್ ಕಟ್ತಾರಲ್ಲ ಅದು, ಫಿಷರ್ಮನ್ ಲೈಫ್ ಇನ್ಸೈಡ್ ಸಿ, ಸಮುದ್ರ ಒಳಗಡೆ ಅವರು ಮೀನು ಹಿಡಿಯೋಕೆ ಹೋದಾಗ ಅವ್ರ ಲೈಫ್ ಹೇಗಿರುತ್ತೆ, ಅವ್ರ ಸವಾಲುಗಳೇನು, ಅದೆಲ್ಲ ಸಿಕ್ತು ನಮಗೆ. ಆ ಥರದ್ದೆಲ್ಲ ಹೇಗಾಗುತ್ತೆ ಹೇಳಿ? ಈಗ ಅಂದ್ಕೊಂಡ ತಕ್ಷಣ ಆಗಲ್ಲ, ಅದು ಒಳಗಡೆ ಆಗಬೇಕಲ್ಲ ಫಸ್ಟು. ಸೊ ಅದು ಬಹಳ ಮುಖ್ಯ. ಅಂದರೆ ಜನರನ್ನು ಕೇಳಿಸ್ಕೊಳ್ಳೋವಂಥದ್ದು, ಅವ್ರ ಮಾತನ್ನು ತಗೊಳ್ಳೋವಂಥದ್ದು, ಅದು ವ್ಯಾಲಿಡ್ ಇಲ್ವ ಅಂತ ವ್ಯಾಲಿಡೇಟ್ ಮಾಡೋವಂಥದ್ದು, ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಅಂದರೆ ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ನೀವು ಒಂದಿಷ್ಟು ರಿಸ್ಕ್ ತೊಗೊಂಡು, ಇಂಟ್ರೆಸ್ಟ್ ತೊಗೊಂಡು ಅದನ್ನು ಒಂದು ಜಾಬ್ ಅಂತ ನೋಡಿದೆ, ನಿಮ್ಮ ಒಂದು ಇಷ್ಟವಾದ ಸಬ್ಜೆಕ್ಟ್ ಅನ್ನುವಂಥ ರೀತಿಯಲ್ಲಿ ಹೋಗಿದ್ದು. ಹಾಗಾಗಿ ನಿಮ್ಗೆ ಅನ್ಸುತ್ತೆ 2028ರಲ್ಲಿ ಒಬ್ಬ ಬೆಸ್ಟ್ ಯೂಟ್ಯೂಬರ್ ಅವಾರ್ಡ್ ಕೂಡ ಬಂದಿದೆ. ಹೌದು. ಅದು ನಮ್ಮ ನಿರೀಕ್ಷೆ ಮೀರಿದ್ದು. ಒಂದ್ಸಲ ಯೂಟ್ಯೂಬ್ನವರೇ ಕರೆ ಮಾಡಿ ಈ ಥರ ನಿಮ್ಮದೊಂದು ಪ್ರೊಫೈಲ್ ಶೂಟ್ ಮಾಡೋಕ್ಕೆ ಒಂದು ಟೀಮ್ ಬರುತ್ತೆ ಹೈದ್ರಾಬಾದಿಂದ. ಅಂದರೆ ಏನು ಪ್ರೊಫೈಲ್ ಅಂದಾಗ, ಇಲ್ಲ ನೀವು ಯು ಆರ್ ಸೆಲೆಕ್ಟೆಡ್ ಆಸ್ ಬೆಸ್ಟ್ ಯೂಟ್ಯೂಬರ್ ಆಫ್ ಕರ್ನಾಟಕ. ಹೇಗೆ ಅನಿಸ್ತು ಆ ಕ್ಷಣ? ಹೇಗೆ? ತುಂಬ ನಂಗೆ ಆಶ್ಚರ್ಯ. ಆದರೆ 2 ವರ್ಷಕ್ಕೆ ಮುಂಚೆನೇ ನಾನು ಫುಟ್ಪಾತಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಒಂದು ಸಂಸಾರ ಹೇಗೆ ಸಾಕಬೇಕು ಅಂತ ಯೋಚನೆ ಮಾಡ್ತಿದ್ದೆ ನಾನು. ನನ್ನ ಮಗಳು ಹುಟ್ಟಿದಾಗ 2020 ಮಾರ್ಚಲ್ಲಿ. ಬರೋದು 2 ವರ್ಷಕ್ಕೆ ಯೂಟ್ಯೂಬ್ ನಮ್ಮನ್ನು ಗುರುತಿಸುತ್ತೆ. ಅವಾಗ ನಮಗೊಂದಿಷ್ಟು 4-5 ಲಕ್ಷ ಸಬ್ಸ್ಕ್ರೈಬರ್ ಇದ್ದರು ಅವಾಗ, 2 ವರ್ಷ ಆದಮೇಲೆ.
ಆವಾಗ ನಮ್ಗೆ ಗುರುತಿಸುತ್ತೆ ಕನ್ನಡದ ಕಲೆ ಸಂಸ್ಕೃತಿ ಬದುಕು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ ಮತ್ತು ಹೆಚ್ಚು ವಾಚ್ ಅವರ್ ಇರುವ ಯೂಟ್ಯೂಬರ್ ನೀವು. ಹಾಗಾಗಿ ವಿ ಆರ್ ಸರ್ಟಿಫೈಯಿಂಗ್ ಆಸ್ ದಿ ಬೆಸ್ಟ್ ಯೂಟ್ಯೂಬರ್, ನಂಬರ್ 1 ಯೂಟ್ಯೂಬರ್ ಅಂತ ಹೇಳಿ ಅವರು ಪ್ರಜಾವಾಣಿಯ ಫುಲ್ ಪೇಜು ಮತ್ತು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ನ ಫುಲ್ ಪೇಜ್ ನಮ್ಮ ಬಗ್ಗೆ ಬರೆದು ಎಲ್ಲ ಮಾಡಿದ್ರು. ಭಾಳ ಸಂತೋಷ ಆಯಿತು. ಸೊ ಹಾಗಾಗಿ ಇವತ್ತಿಗೂ ನೀವು ಕ್ರಿಯೇಟಿಂಗ್ ಫಾರ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ, ಅದು ವಿಚ್ ಇಸ್ ಮೇಡ್ ಬೈ ಯೂಟ್ಯೂಬ್. ಅಲ್ಲಿ ಹೋದರೆ ಭಾರತದ ಮ್ಯಾಪ್ ಇರುತ್ತೆ, ಅಲ್ಲಿ ಕರ್ನಾಟಕ ಕ್ಲಿಕ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಇದೆ ಮತ್ತು ನಮ್ಮ ಡೀಟೇಲ್ಸ್ ಮಾತ್ರ ಇದೆ ಅಂತ. ನಾನು ಅದನ್ನು ಜಮ್ದಿಂದ ಹೇಳ್ತಾ ಇಲ್ಲ, ದೇ ಹ್ಯಾವ್ ಸರ್ಟಿಫೈಡ್. ಪ್ರತಿ ರಾಜ್ಯಕ್ಕೂ ಒಬ್ಬೊಬ್ಬ ಯೂಟ್ಯೂಬರ್ ಸರ್ಟಿಫೈ ಮಾಡಿದ್ದಾರೆ ಅವರು. ಸೊ